ಅದೇ ಒಂದಿಷ್ಟು ಮೂಲಗಳ ಮಾಹಿತಿ ನೀವು ಸಹಜವಾಗಿ ದರ್ಶನ್ ಅವ್ರಿಗೆ ಅಂದರೆ ಅವ್ರ ವಿಚಾರ ಮಾತಾಡೋದಾಗ ಸಹಜವಾಗಿ ಒಂದು ಎಮೋಷನಲ್ ಆಗ್ತೀರಿ, ಜೈಲಿಗೆ ಹೋಗ್ತೀರಿ ನೋಡಲಿಕ್ಕೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು. ಹೋಗುವಂಥ ಸಾಧ್ಯತೆಗಳಿದೆ, ಪ್ಲ್ಯಾನ್ಗಳಿದೆ, ಹೆಂಗೇನು ಇದೇ ರೀ? ಅವನೊಬ್ಬ ಕಲಾವಿದ, ನಮ್ಮ ಸ್ನೇಹಿತರ ಮಗ ಅಂತ ನೋಡೋಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದು ಕಾಲ ಕೂಡ ಬಂದಾಗ ಹೋಗ್ತೀನಿ. ಇಡೀ ಅವರ ಜರ್ನಿ ನೋಡಿದ್ರಿ, ಇಂಥ ಒಬ್ಬ ಸ್ಟಾರ್ ನಟ. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಯಾವತ್ತಾರು ಭೇಟಿ ಮಾಡಿದ್ದು, ಮಾತಾಡಿದ್ದ ಸಂದರ್ಭ, ಅವರು ಇಂಥ ಘಟನೆ ಆದಮೇಲೆ ನೆನಪಾಗ್ತಿದೆಯಾ ಹೆಂಗೆ? ನನಗೆ ಈ ಘಟನೆ ಹಾಕೋ ಮುಂಚೆ ನನ್ನ ತಂಗಿ ಮಗ ಹೇಳಿದ್ನಲ್ಲ, ಡೆವಿಲ್ ಸಿನಿಮಾ ದೊಡ್ಡಬದಿ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಇತ್ತು, ಅಲ್ಲಿ ನಾನು ಕೂಡ ಹೋಗಿದ್ದೆ. ಆವತ್ತು ಮುಹೂರ್ತ ಆತನು ಕೂಡ ಬಂದಿದ್ದ, ವಿಶ್ ಮಾಡ್ದ, ಒಳ್ಳೆದಲ್ಲಿ ಕಡೆ ನನಗಿಂದ ಆಶೀರ್ವಾದ ಮಾಡಿದೆ. ಗಣಪತಿ ಆಶೀರ್ವಾದ ನಿನಗೂ ಇರಲಿ, ನಮ್ಮ ನಿರ್ಮಾಪಕರಿಗಿರಲಿ, ಎಲ್ಲ ಕಲಾವಿದರು ಒಳ್ಳೆಯದಾಗಲಿ ಅಂತ ಹೇಳಿದ್ದೀನಿ. ವಿನ ಅದು ಬಿಟ್ಟರೆ ಬೇರೆ ಮಾತಾಡೋದು ನಾನು ಹೋಗಲ್ಲ. ನಾನು ಮುಹೂರ್ತದ ಸಂದರ್ಭದಲ್ಲಿ ಏನಾದರೂ ಹಂಚ್ಕೊಂಡಿದ್ದು ಅಂದರೆ ಸಿನಿಮಾ ಹೀಗಾಗುತ್ತೆ, ಇದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ವಿಚಾರಗಳ ಬಗ್ಗೆ ಯೂಶುವಲಾಗಿ ಮಾತಾಡ್ತೀವಿ. ಹಿಂಗೆ ಒಳ್ಳಾಗಲಿ ಕಣ್ಣ, ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀರಿ, ಮಾಡ್ರೆ ಒಳ್ಳೇದಾಗಲಿ ಅಂತ ಹೇಳಿದ್ದೀವಿ. ಆಯ್ತಪ್ಪಾಜಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಮಸ್ಕಾರ ಮಾಡ್ದೆ. ಒಳ್ಳೇದಾಗಲಿ ಅಪ್ಪ, ಗಣೇಶನ ಆಶೀರ್ವಾದ ನಿಗಿರಲಿ ಕಡೆ ಅಂತ ಹೇಳ್ದೆ. ಅಷ್ಟೇ ನಾನು ಮಾತಾಡ್ತೀನಿ. ಅಪ್ಪಾಜಿ, ನೀವು ಅಂದರೆ ಅಪ್ಪಾಜಿ ರಾಜ್ಕುಮಾರ್ ಅವ್ರ ಕಾಲದಿಂದನೂ ಕೂಡ ಚಿತ್ರೋದ್ಯಮದ ನಾನು ನೋಡ್ಕೊಂಡು ಬಂದಿದ್ದೀರಿ. ಚಿತ್ರೋದ್ಯಮದಲ್ಲಿ ಆಗ್ತಾ ಇರತಂತಹ ಪಾಸಿಟಿವ್ ನೆಗೆಟಿವ್ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಗಮನಕ್ಕಿದೆ. ಸೊ ಇಂತಹ ಬೆಳವಣಿಗೆಗಳ ಬಗ್ಗೆ ಈ ಯಾವೆಲ್ಲ ಘಟನೆಗಳು ಇಂಡಸ್ಟ್ರಿಗೆ ಈ ರೀತಿ ಸಮಸ್ಯೆ ಉಂಟಾದ ಸಂದರ್ಭದಲ್ಲಿ ನೀವು ಸ್ಪಂದಿಸಿರ್ತಕ್ಕಂಥದ್ದು, ಮಾತನಾಡಿರ್ತಕ್ಕಂಥದ್ದು ನೆನಪಾಗುತ್ತೆ ಅಂತ? ನೋಡಪ್ಪ, ಈ ಥರ ಘಟನೆಗಳು ಆಗ್ತಾ ಇರ್ತೀವಿ. ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರ ಬಗ್ಗೆ ನಡೆದಿದ್ದಾರೆ. ಎಷ್ಟೋ ಸಾರಿ ಬಂದಂಥ ವಿಷಯಗಳನ್ನು ವಾಣಿಜ್ಯ ಮಂಡಳಿ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ವಾಣಿಜ್ಯ ಮಂಡಳಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಲಾವಿದ ಸಂಘದ ಅಧ್ಯಕ್ಷ ಆಗಿದ್ದ ನಿಮ್ಮ ನೆಚ್ಚಿನ ನಟ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಯಾವಾಗಲೂ ಕೂಡ ನಿರ್ಮಾಪಕರ ಜೊತೆ ಒಳಗೆ, ಕಲಾವಿದ ಜೊತೆ ಒಳಗೆ, ನಿರ್ದೇಶಕ ಜೊತೆ ಒಳಗೆ ಆತ್ಮೀಯತೆಯಿಂದ ಸಹೋದರ ಭಾವನೆಯಿಂದ ಇರ್ತಾಯಿದ್ರು, ಬಗೆಹರಿಸ್ತಾಯಿದ್ರು. ಅವ್ರು ಇರೋವರೆಗೂ ಕೂಡ ಬೇಕಾದಷ್ಟು ವಿಷಯಗಳು ಬಂದಿದೆ. ಅದನ್ನೆಲ್ಲವನ್ನೂ ಕೂಡ ಅಂಬರೀಷ್ ಅವರು ಭಾಳ ಚಾಚು ತಪ್ಪದೆ ಯಾರಿಗೂ ತೊಂದರೆ ಆಗದಾಗೆ ಬಗೆಹರಿಸ್ಕೊಟ್ಟಿದ್ದಾರಪ್ಪ. ಅದನ್ನು ನಾವು ಇವತ್ತು ಅಂಬರೀಷ್ ಅವ್ರು ನೆನ್ಕೋಬೇಕು. ನಾವು ಇವತ್ತು ಅಂಬರೀಷ್ ಅವ್ರು ಇಲ್ಲ ಇಂಡಸ್ಟ್ರಿನಲ್ಲಿ, ಅವ್ರು ಇದ್ದಿದ್ರೆ ಇವೆಲ್ಲ ಆಗ್ತಿರಲಿಲ್ಲ ಅಂತ ಅನ್ಕೋತೀನಿ. ಆಗಬಾರ್ದಾಗಿತ್ತು, ಆಗೋಗಿದೆ. ಮುಂದೆ ಭಗವಂತನ ಬಿಟ್ಬಿಡೋಣ. ಭಗವಂತ ಯಾವ ಥರ ತೀರ್ಮಾನ ಮಾಡ್ತಾನೋ ಅದಕ್ಕೆ ನಾವು ಭದ್ರಾಗಿರೋಣ ಅಲ್ವಪ್ಪ. ಭಗವಂತ ಹೇಳಿದಂತ ನಾವು ಕೇಳಬೇಕು ನಾವು, ಅಲ್ವೇ? ಅಪ್ಪಾಜಿ, ಈಗ ಮದ್ರಾಸ್ಗೆ ಕಳಿಸಿದ್ರಿ ದರ್ಶನ್ ಅವ್ರನ್ನ ಆವತ್ತಿನ ಸಂದರ್ಭಕ್ಕೆ. ಅದಾದ ನಂತರದ ಬೆಳವಣಿಗೆಗಳು ಹೆಂಗೆ ಗಮನಕ್ಕಿದೆ? ಏನಾದ್ರು ನೆನಪಾಗುತ್ತೆ ಹೆಂಗೆ ಅಂತ? ನನಗೇನಾಗ್ತದೆ ನೆನಪಿಲ್ಲಪ್ಪ. ನನಗೆ ಸಿಕ್ಕಿದಾಗ ನಮಸ್ಕಾರ ಮಾಡೋದು, ನಮಸ್ಕಾರ ಒಳ್ಳೆದಾಗಲಿ ಅಂತ ಹೇಳಿದೆ. ಅಷ್ಟು ಬಿಟ್ಟರೆ ನಾನು ನನಗೇನಂತ ಸಂಪರ್ಕ ಇಷ್ಟೇ ಸಂಪರ್ಕ. ಎಲ್ಲಿ ಕಂಡ್ರು ನಾನು ಗೌರವ ಕೊಡ್ತಾ ಇದ್ದ, ಪ್ರೀತಿಸ್ತಾ ಇದ್ದ, ಒಂದು ಒಳ್ಳೆದಾಗಲಿ ಅಂತ ಹೇಳ್ತಾ ಇದ್ದ ಅಷ್ಟೇ. ಫೈನಲಿ ಭೇಟಿ ಮಾಡಕ್ಕೆ ಹೋಗೋ ಪ್ಲಾನ್ ಹೋಗಬೇಕು ಅಂತಿದ್ದೀನಿ. ನೋಡೋಣ, ಶ್ರೀನಿವಾಸ ವೆಂಕಟೇಶ್ವರ ಏನು ಮಾಡಿ ಶನಿವಾರ ಬಂದಿದೆ, ಇವತ್ತು ಬುಧವಾರ ಇದೆ, ಇವತ್ತು ಸಂಕಷ್ಟ ಚತುರ್ಥಿ, ಇವತ್ತು ಗಣೇಶನ ಆರಾಧನೆ ಮಾಡೋಣ, ಎಲ್ಲ ಸಂಕಟಗಳು ನಿವಾರಣೆ ಮಾಡಲಪ್ಪ ಅಂತ ಆ ಗಣೇಶನ ನಾನು ಕೇಳ್ಕೊತೀನಪ್ಪ ಅಷ್ಟೇ. ಥ್ಯಾಂಕ್ ಯು. ಎಸ್, ಇದಿಷ್ಟು ಚಿನ್ನೇಗೌಡರ ಮಾತಾಗಿರ್ತಕ್ಕಂಥದ್ದು. ಸಹಜವಾಗಿ ದರ್ಶನ್ ಅವರ ಆರಂಭದ ಜರ್ನಿ ನೋಡಿದ್ದು, ಆ ದಿನಗಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ರ ಜೊತೆಗೆ ಡೆವಿಲ್ ಸಿನಿಮಾದ ಮುಹೂರ್ತದಲ್ಲಿ ಕೂಡ ಭಾಗಿಯಾಗಿದ್ವಿ. ಅವತ್ತು ಕೂಡ ಒಂದು ಶುಭ ಹಾರೈಸುವಂಥ ಕೆಲಸ ಮಾಡಿದ್ವಿ. ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಜೈಲಿಗೆ ಹೋಗಿ ಕೂಡ ಅವ್ರನ್ನ ಭೇಟಿ ಮಾಡುವಂತಹ ಪ್ರಯತ್ನದಲ್ಲಿ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.